ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರನ್ನ ಸ್ವಾಗತ ಬಯಸ್ತೇನೆ. ನಾನು ಹಾಕ್ತಿರೋ ಈ ವಿಡಿಯೋ ನೋಡಿ, ಈ ವಿಡಿಯೋ ನೀವೆಲ್ಲರೂ ನೋಡಿದ್ದೀರಾ ಅನ್ಕೊಂಡಿದೀನಿ. ಆದ್ರೂ ಇನ್ನೊಂದು ಸರಿ ನೋಡಿ, ನೋಡಿಲ್ಲ ಅಂದ್ರೆ ನೋಡಿ, ನೋಡಿದ್ರು ಕೂಡ ಇನ್ನೊಂದು ಸರಿ ನೋಡಿ. ಈ ವಿಡಿಯೋನಲ್ಲಿ ಏನಾಗ್ತಿದೆ, ಹೊರದೇಶದಲ್ಲಿ ಮೊನ್ನೆ ತಾನೇ ಭೂಕಂಪ ಆಗಿದೆ. ಭೂಕಂಪ ಆದಾಗ ಹಾಸ್ಪಿಟಲ್ ಇದು ಈ ನರ್ಸಿಂಗ್ ಆಫೀಸರ್ಗಳು, ಈ ಹೆಣ್ಮಕ್ಳು ನರ್ಸ್ಗಳು ತಮ್ಮ ಪ್ರಾಣದ ಹಂಗು ಲೆಕ್ಕಿಸದೆ ಆಸ್ಪತ್ರೆಯಲ್ಲಿರೋ ಚಿಕ್ಕ ಎಳೆ ಮಕ್ಕಳನ್ನ ಯಾವ ತರ ರಕ್ಷಿಸ್ತಿದ್ದಾರೆ ನೋಡಿ. ನರ್ಸ್ ಅಂದ್ರೆ ಏನು? ತಮ್ಮ ಜೀವದ ಹಂಗು ತೊರೆದು ತಮ್ಮ ಕಷ್ಟ ಸುಖ ಎಲ್ಲ ಬದಿಗಿಟ್ಟು ಆಸ್ಪತ್ರೆಗಳಲ್ಲಿ ಪೇಷಂಟ್ಗಳಿಗೆ ಕೇರ್ ತಗೊಳ್ಳೋ, ತಮ್ಮ ಸಂಸಾರದ ಕಷ್ಟ ಸುಖಕ್ಕೆ ಅವರು ಬೆಲೆ ಕೊಡ್ತಾರೋ ಬಿಡ್ತಾರೋ ಆಮೇಲೆ. ಆದ್ರೆ ಹಾಸ್ಪಿಟಲ್ಗಳಲ್ಲಿ ಒಂದು ಪೇಷಂಟ್ ನೋವಿಂದ ನರಳುತ್ತಿದ್ರೆ ಆ ಪೇಷಂಟ್ ಅಕ್ಕರೆ ಮಾತ್ರ 100% ಮಾಡ್ತಾರೆ. ಈ ಹೊರದೇಶದಲ್ಲಿ ಆಗಿರ್ತಕ್ಕಂತ ಈ ಒಂದು CC ಕ್ಯಾಮ್ರಾ ವಿಡಿಯೋ ಏನಿದೆ, ಇಡೀ ಜಗತ್ತಿನ ಒಂದು ಜನಕ್ಕೆ, ಒಂದು ಮನಸ್ಸಿಗೆ ಯಾವ ತರ ನಾಟಿದೆ. ಅದು ನರ್ಸಿಂಗ್ ಆಫೀಸರ್ಗಳು ಯಾವ ತರ ಒಂದು ಕೆಲಸ ಮಾಡ್ತಾರೆ, ಅವರ ಒಂದು ಕರ್ತವ್ಯ ನಿಷ್ಠೆ ಯಾವ ತರ ಇರುತ್ತೆ ಅನ್ನೋದನ್ನ ತೋರಿಸ್ಕೊಡುತ್ತೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲೂ ಕೂಡ ಸಾವಿರಾರು ಲಕ್ಷಾರು ಜನ ನರ್ಸ್ಗಳಿದ್ದಾರೆ. ಅದು ಮೇಲೇ ಆಗ್ಲಿ ಫಿಮೇಲೇ ಆಗ್ಲಿ, ಆಮೇಲೆ ಸರ್ಕಾರಿ ನೌಕರರೇ ಆಗ್ಲಿ, ಗುತ್ತಿಗೆದಾರರೇ ಆಗ್ಲಿ, ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂತ ನರ್ಸ್ಗಳ ಪರಿಸ್ಥಿತಿ ನೀವು ಕರ್ನಾಟಕದಲ್ಲಿ ಹೇಳಿದ್ರೆ, ಅವ್ರ ಬಾಯಿಂದ ಕೇಳಿದ್ರೆ ಅವರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಸರ್ಕಾರಿ ನೌಕರರು ನರ್ಸ್ಗಳ ಜೊತೆಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ನರ್ಸ್ಗಳು ಕೂಡ ಅವರ ಸಮಾನ ಕೆಲಸ ಮಾಡ್ತಾರೆ. ಆದ್ರೆ ಸರ್ಕಾರಿ ನೌಕರರಿಗೆ ಸಿಗುವಷ್ಟು ಸಂಬಳ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ನರ್ಸ್ಗಳಿಗೆ ಸಿಗುವುದಿಲ್ಲ. ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಸರ್ಕಾರ ನೌಕರರ ತರ ಇವ್ರಿಗೂ ಫ್ಯಾಮಿಲಿ ಇರುತ್ತೆ. ಅವ್ರಿಗೆ ಬರೋಷ್ಟು ಸಂಬಳ ಇವರಿಗೆ ಬರಲ್ಲ. ಆದ್ರೆ ಅವರು ಮಾಡುವಷ್ಟು ಕೆಲಸ ಇವ್ರು ಮಾಡ್ಬೇಕು. ಒಬ್ಬ ಹೆಣ್ಣು ಮಗಳು ನರ್ಸ್ ಆಗಿ ತನ್ನ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಕೂಡ ಆ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ರಾತ್ರಿ ಹಾಸ್ಪಿಟ್ಲ್ಗೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಟ್ರೀಟ್ಮೆಂಟ್ ಕೊಡೋದಕ್ಕೆ, ಕೇರ್ ಮಾಡೋದಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾರೆ. ತನ್ನ ಸುಖ, ತನ್ನ ಮಕ್ಕಳ ಸುಖ ಬದಿಗಿಟ್ಟು ಆಸ್ಪತ್ರೆಗೆ ಹೋಗಿ ಎಳೆ ಮಕ್ಕಳಿಗೆ ಕಾಳಜಿ ವಹಿಸ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ, ಕೇರ್ ತಗೊಂತಾರೆ. ಇಲ್ಲಿ ಲಕ್ಷಾಂತರ ಜನ ಕರ್ನಾಟಕದಲ್ಲಿ ನರ್ಸಸ್ ಇದ್ದಾರೆ. ಅವರ ಪರಿಸ್ಥಿತಿ ತುಂಬಾ ಒಂದು ಏನು ಬಹಳ ನೋವಿನ ಒಂದು ಸಂಗತಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾನು ಈಗಾಗ್ಲೇ ಹೇಳಿದ್ನಲ್ಲ, ಸರ್ಕಾರಿ ನರ್ಸ್ಗೆ ಬರುವಷ್ಟು ಸಂಬಳ ಈ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋ ನರ್ಸ್ಗಳಿಗೆ ಬರೋದಿಲ್ಲ. ಆದ್ರೆ ಅವ್ರು ಮಾಡುವಷ್ಟು ಕೆಲಸ ಇವ್ರು ಮಾಡ್ತಾರೆ. ಇದಕ್ಕೆ ನ್ಯಾಯ ಎಲ್ಲಿದೆ, ಎಲ್ಲಿ ಸಿಗುತ್ತೆ? ಅವ್ರಿಗೆ ಒಂದು ನ್ಯಾಯ, ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋರಿಗೆ ಒಂದು ನ್ಯಾಯನ? ಅವರಿಗೆ ತುಂಬಾ ಜಾಸ್ತಿ ಸ್ಯಾಲ್ರಿ ಬರುತ್ತೆ, ಇವ್ರಿಗೆ ತುಂಬಾ ಕಡಿಮೆ ಸ್ಯಾಲ್ರಿ ಬರುತ್ತೆ. ಸರ್ಕಾರಿ ನೌಕರರು ಮಾಡುವಷ್ಟು ಕೆಲಸನೇ ಇವರು ಮಾಡೋದು, ಆದ್ರೆ ಇವ್ರಿಗೆ ಯಾಕೆ ಕಡಿಮೆ ಸಂಬಳ? ಇದು ಯಾವ ನ್ಯಾಯ? ಯಾವ ಕಾನೂನಲ್ಲಿ ಈ ತರ ಬಂದಿದೆ? ಯಾಕೆ ಈ ತರ ಸರ್ಕಾರಗಳು ಮಾಡ್ತಾರೆ ಗೊತ್ತಾಗಲ್ಲ. ಬಡತನ ಇದ್ರೂ ಕೂಡ ತನ್ನ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಮಾಡ್ತಾ ತಮ್ಮ ಜೀವದ ಹಂಗು ತೊರೆದು ಹಗಲು ಎನ್ನದೆ ರಾತ್ರಿ ಎನ್ನದೆ ಕೆಲಸ ಮಾಡ್ತಾರೆ. ರೋಗಿಗಳ ಯೋಗಕ್ಷೇಮ ವಿಚಾರಿಸ್ತಾರೆ. ತಮ್ಮ ಒಂದು ಸುಖಗಳನ್ನ ಬದಿಗಿಟ್ಟು ಕೆಲಸ ಮಾಡ್ತಾರೆ. ಅಂತ ಒಂದು ನರ್ಸ್ಗಳಿಗೆ ಸರ್ಕಾರಗಳು ಸ್ವಲ್ಪ ಗಮನ ಕೊಡ್ಬೇಕು. ಸರ್ಕಾರಿ ನೌಕರರ ನರ್ಸ್ಗಳಿಗೆ ಯಾವ ತರ ಒಂದು ಏನು ಸೌಲಭ್ಯಗಳು ಕೊಡ್ತಾರೋ ಅದೇ ತರನಾಗ ಏನಂತ ಬೇಕಿಲ್ಲ. ಆದ್ರೆ ಒಂದು ಲೆವೆಲ್ಗೆ ಅಂತ ಈ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ನರ್ಸ್ಗಳಿಗೆ ಕಾಳಜಿ ವಹಿಸ್ಬೇಕು. ಅವರ ಕಷ್ಟಗಳಿಗೆ ಸ್ಪಂದಿಸ್ಬೇಕು ಅಂತ ಸರ್ಕಾರಗಳು ಯಾಕೆ ವಿಚಾರ ಮಾಡ್ತಿಲ್ಲ? ಯಾಕಂತಂದ್ರೆ ನಾವುಗಳು
ನೋಡ್ತಿರ್ತೀವಿ, ನ್ಯಾಯ ಇದೆ, ಆದ್ರೆ ಎಲ್ರಿಗೂ ಒಂದೇ ತರನಾಗಿಲ್ಲ. ಶ್ರೀಮಂತರಿಗೊಂಥರ ಆದ್ರೆ ಬಡವರಿಗೊಂಥರ ಅನ್ಸುತ್ತೆ. ಬೆಂಗಳೂರಲ್ಲಿ ಹೆಲ್ಮೆಟ್ ಇಲ್ಲ ಅಂದ್ರೆ ಫೈನ್ ಹಾಕ್ತಾರೆ, ಆದ್ರೆ ಉಳಿದ ಜಿಲ್ಲೆಗಳಲ್ಲಿ ಹೇಗ್ ಬೇಕೋ ಹಾಗೆ ಓಡಾಡ್ಬೋದು. ಎಲ್ಲೋ ಒಬ್ರಿಗೆ ಇಬ್ರಿಗೆ ಅಪ್ಪಿ ಫೈನ್ ಹಾಕ್ಬೋದು. ಸೊ ಇದೇನ ನ್ಯಾಯ ನಮ್ಗೆ ಸಿಗೋದು? ಸೊ ಇಲ್ಲಿ ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ನರ್ಸ್ ಅನ್ನೋ ಒಂದು ಜೀವ ತನ್ನ ಸುಖ ಬಿಟ್ಟು ಪೇಷಂಟ್ಗಳ ಸುಖ, ಪೇಷಂಟ್ಗಳು ಒಂದು ಆರೈಕೆಯಲ್ಲಿ ತೊಡಗಿರ್ತಾರಲ್ಲ, ಅದನ್ನ ಈ ವಿಡಿಯೋನ ತೋರಿಸಿದ್ನಲ್ಲ, ಆ ವಿಡಿಯೋನೇ ಸಾಕ್ಷಿ. ನರ್ಸ್ಗಳ ಕಷ್ಟ ತುಂಬಾ ಇದೆ. ಈ ನರ್ಸ್ಗಳು ಯಾವ ತರ ಅಂದ್ರೆ, ಹಾಸ್ಪಿಟಲ್ ಅಲ್ಲಿ ಹಾರ್ಟ್ ಇದ್ದಂಗೆ, ಡಾಕ್ಟರು ಬ್ರೈನ್ ಇದ್ದಂಗೆ. ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಬ್ರೈನ್ ಡೆಡ್ ಆದ್ರೆ ಹಾರ್ಟ್ ಜೀವಂತ ಇರುತ್ತೆ, ಹಾರ್ಟ್ ಡೆಡ್ ಆದ್ರೆ ಪೂರ್ತಿ ಬಾಡಿನೇ ಡೆಡ್ ಆಗಿರುತ್ತೆ. ಸೊ ಹಾಸ್ಪಿಟಲ್ ಅಲ್ಲಿ ನರ್ಸ್ ಅನ್ನೋದು ಹಾರ್ಟ್ ಇದ್ದಂಗೆ, ಡಾಕ್ಟರ್ ಅನ್ನೋದು ಬ್ರೈನ್ ಇದ್ದಂಗೆ ಅಂತ ಒಂದು ಮಾತಿದೆ. ಆ ಮಾತು ಅಕ್ಷರಾಂಶ ನಿಜ ಇರಬಹುದೋ ಏನೋ, ಅದು ತಿಳಿದವರಿಗೆ ಗೊತ್ತು. ಇಲ್ಲಿ ಏನೇ ಇರಲಿ, ಈ ಒಂದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂತ ನರ್ಸಿಂಗ್ ಆಫೀಸರ್ಗಳಿಗೆ ಸರ್ಕಾರಗಳು ಸ್ವಲ್ಪ ಗಮನ ಹರಿಸಿ ಅವರ ಕಷ್ಟ ನೋಡಿ, ಸರ್ಕಾರಿ ನೌಕರರಿಗೆ ಸಿಗುವಂತ ಸಂಬಳ ಅವ್ರ ಲೆವೆಲ್ಗೆ ಒಂದು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ನರ್ಸ್ಗಳಿಗೆ ಒಂದು ಕೊಡಬೇಕು ಅಂತ ಎಷ್ಟೋ ಸರಿ ಕೋರ್ಟ್ಗಳು ಹೇಳಿದಾವೆ, ನ್ಯಾಯ ಸಿಗುವಂತೆ ಅಂತ ಹೇಳಿದಾವೆ. ಇಲ್ಲಾಂದ್ರೆ ಏನಾಗುತ್ತೆ, ಶಕ್ತಿ ಇರೋವರೆಗೂ ನರ್ಸ್ಗಳು ದುಡಿತಾರೆ, ಶಕ್ತಿ ಮುಗಿದ ಮೇಲೆ ಬರಿಗೈಯಿಂದ ಮನೆಗೆ ಹೋಗ್ಬೇಕಾಗುತ್ತೆ. ಅದರ ಅರ್ಥ ಏನು? ಶಕ್ತಿ ಇರೋವರೆಗೂ ದುಡಿಸ್ಕೊಂಡು ಶಕ್ತಿ ಮುಗಿದ್ಮೇಲೆ ಬರಿಗೈಯಲ್ಲಿ ಮನೆಗೆ ಕಳ್ಸೋದಾ? ಹೇಗೆ ಇದರ ಅರ್ಥ ಗೊತ್ತಾಗ್ತಿಲ್ಲ. ಸರ್ಕಾರಗಳು ವಿಚಾರ ಮಾಡ್ಬೇಕು. ಈ ನರ್ಸಿಂಗ್ ಆಫೀಸರ್ಗಳು, ಈ ಗಂಡು ಆಗ್ಲಿ ಅಥವಾ ಹೆಣ್ಣೆ ಆಗಿರ್ಲಿ, ಈ ಸರ್ಕಾರಿ ನೌಕರರೇ ಆಗ್ಲಿ ಅಥವಾ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವವರೇ ಆಗ್ಲಿ, ಎಲ್ರಿಗೂ ಕೂಡ ಒಂದೇ ತರನಾಗಿ ನೋಡಿ, ಒಂದೇ ತರನಾಗಿ ಸ್ಯಾಲ್ರಿ ಕೊಡಿ, ಭೇದ ಭಾವ ಮಾಡಬೇಡಿ. ಇವರು ಕಷ್ಟಪಟ್ಟು ಓದಿರ್ತಾರೆ, ಇವರು ಕಷ್ಟಪಟ್ಟು ಓದಿರ್ತಾರೆ, ಇವರು ಕೂಡ ದುಡ್ಡು ಹಾಕಿ ಓದಿರೋದು, ಇವರು ಕೂಡ ದುಡ್ಡು ಹಾಕಿ ಓದಿರ್ತಾರೆ. ಆದ್ರೆ ಕೆಲ್ಸ ಅಂತ ಬಂದಾಗ ಸರ್ಕಾರಿ ನೌಕರರು ಎಷ್ಟು ಕೆಲಸ ಮಾಡ್ತಾರೋ, ಈ ಗುತ್ತಿಗೆ ಆದವರು ಅಷ್ಟೇ ಕೆಲಸ ಮಾಡ್ತಾರೆ. ಆದ್ರೆ ವೇತನದಲ್ಲಿ ತಾರತಮ್ಯ ಯಾಕೆ? ಇದ್ರ ಬಗ್ಗೆ ಎಷ್ಟೋ ಹೋರಾಟಗಳಾಗಿದ್ದಾವೆ ದೇಶದಲ್ಲಿ, ರಾಜ್ಯದಲ್ಲಿ, ಜಿಲ್ಲೆಗಳಲ್ಲಿ. ಆದ್ರೂ ಕೂಡ ಇದಕ್ಕೆ ಒಂದು ಕೊನೆ ಅನ್ನೋದು ಸಿಗ್ತಿಲ್ಲ. ಇದಕ್ಕೆಲ್ಲ ತುಂಬಾ ಏನು ಸಂಘಟನೆಗಳು ಸಪೋರ್ಟ್ ಮಾಡ್ಬೇಕು. ಈ ನರ್ಸ್ಗಳಿಗೆ ಆಗುವಂತ ಅನ್ಯಾಯ ಸರಿಪಡಿಸ್ಬೇಕು, ಎಲ್ರಿಗೂ ಒಂದೇ ತರದ ಸ್ಯಾಲರಿ ಸಿಗುವಂತೆ ಮಾಡಬೇಕು, ಸರ್ಕಾರಗಳು ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ. ಯಾಕಂದ್ರೆ ಒಂದು ಮನ ಮುಟ್ಟುವಂತ ವಿಡಿಯೋ ಇದು, ಮನ ಮುಟ್ಟುವಂತ ವಿಡಿಯೋ. ತಮ್ಮ ಜೀವದ ಹಂಗು ತೊರೆದು ಮಕ್ಕಳನ್ನ ಯಾವ ತರ ಕಾಪಾಡ್ತಾರೋ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಆಸ್ಪತ್ರೆಗಳಲ್ಲೂ ಕೂಡ ಇದೇ ಡ್ಯೂಟಿ ಎಲ್ಲ ನರ್ಸ್ಗಳು ಮಾಡ್ತಾರೆ. ಸೊ ಹಾಗಾಗಿ ಸರ್ಕಾರಗಳು ದಯವಿಟ್ಟು ಈ ನರ್ಸ್ಗಳಿಗೆ ಒಂದು ಅನ್ಯಾಯ ಆಗದೆ ಇರೋ ತರ ಸ್ವಲ್ಪ ಅವ್ರಿಗೆ ಕಡೆ ಗಮನ ಹರಿಸ್ಬೇಕಾಗಿ ನಾನು ನನ್ನ ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಮೂಲಕ ಮನವಿ ಮಾಡ್ಕೊಳ್ತೇನೆ. ಹಾಗಾಗಿ ನನ್ನ ಒಂದು ಮನವಿ ಈ ಕರ್ನಾಟಕ ರಾಜ್ಯಕ್ಕೆ ತಲುಪುತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಒಂದು ಈ ತಾರತಮ್ಯ ಸರಿ ಮಾಡೋ ಒಂದು ಪ್ರಯತ್ನ ಇದಾವಲ್ಲ, ಈ ಸಂಘಟನೆಗಳ ಪ್ರಯತ್ನಗಳು, ಅವರಲ್ಲಿ ನಾನು ಅಂತ ಹೇಳ್ಬೋದು. ಏನೇ ಇರ್ಲಿ, ಎಲ್ರು ಚೆನ್ನಾಗಿರಿ, ಎಲ್ರಿಗೂ ಚೆನ್ನಾಗಾಗ್ಲಿ, ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲೂ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.